ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ನಾನು ನಿಮ್ಮ ಪ್ರೀತಿಯ ಜಯಶ್ರೀ. ಇದು ನನ್ನ ಅಮ್ಮ ಮನೇಲಿ ಇನ್ನೊಂದು ಬ್ಲಾಗ್. ಸಡನ್ನಾಗಿ ಬಂದಾದಮೇಲೆ ನೆಕ್ಸ್ಟ್ ಡೇ ನಂದು ಮಾರ್ನಿಂಗ್ ಇಲ್ಲಿ ಸ್ಟಾರ್ಟ್ ಆಗದೆ. ಈ ಥರ ಗಿಡಗಳನ್ನ ನೋಡಿಕೊಂಡು ನನ್ನ ಜೊತೆನೇ ಪಾಪುನು ಎದ್ಬಿಟ್ಟಿದ್ದ. ನನಗಿಂತ ಮುಂಚೆನೇ ಎದ್ದಂತಾನೆ, ನಾನೇ ಸ್ವಲ್ಪ ಲೇಟ್ ಇಲ್ಲಿ ಎದ್ದೇಳೋದು ನಮ್ಮಮ್ಮ ಮನೇಲಿ. ಹಾಗೆ ಗಿಡಗಳನ್ನ ನೋಡಿಕೊಂಡು ತುಳಸಿ ಎಲೆ, ಕರ್ಬೇವಿನ ಸೊಪ್ಪು ಇರುತ್ತಲ್ಲ, ಅಲ್ಲೇ ಕಿತ್ಕೊಂಡು ಹಾಗೆ ಬೆಳಗ್ಗೆ ಹೊತ್ತು ತಿಂತೀನಿ. ಅದು ತುಂಬ ಒಳ್ಳೆಯದು ಅಂತ. ಈಗ ಸ್ವಲ್ಪ ತುಳಸಿ ಎಲೆ ಮತ್ತು ಕರ್ಬೇವಿನ ಸೊಪ್ಪು ತಿನ್ನೋದ್ರಿಂದ ಮಗುಗೂ ಒಳ್ಳೆಯದು. ಹಂಗಾಗಿ ಏನು ಮಾಡ್ತಿದ್ಯಾ ನೀ? ಏನು ಮಾಡ್ತಾ ಇದೆಯಾ? ಮಾವಿನ ಸೊಪ್ಪು ಹಸುಗೆ ಅಂತ ಐದಾಗ್ತಾ ಇದೆಯಾ? ಎಲ್ಲ ಜೋಡಿಸ್ಕೊತಾ ಇದೆಯಾ ಒಂದೊಂದೇ? ತಗೊಂಡೋಗಿ ಹಾಕಪ್ಪ. ನಮ್ಮಮ್ಮ ಹಸುಗೆ ಹುಲ್ಲಿಲ್ಲ ಅಂತ ಮಾವಿನ ಸೊಪ್ಪು, ಆಮೇಲೆ ಹಂಚಿನ ಸೊಪ್ಪು, ಬಾಳೆ ಎಲೆ ಎಲ್ಲ ಕುಯ್ದು ಹಾಕೋರೆ. ಅದನ್ನೊಂಚೂರು ಐದಾಕಪ್ಪ ಅಂತಂದಿದ್ದಕ್ಕೆ ಐದಾಕ್ತಾವನೆ. ಥ್ಯಾಂಕ್ ಯು, ಹೆಲ್ಪ್ ಮಾಡ್ತಾ ಇರೋದಕ್ಕೆ. ಈ ಕಡೆ ತೋರಿಸು ಮುಖನ. ಏನು ಮಾಡ್ತಿದ್ದೀಯಮ್ಮ ಇವಾಗ? ಹೇಳು. ಎಳ್ಳು ತಿನ್ಬೋದಾ ಈಗ 7 ತಿಂಗಳ ಮೇಲೆ? ಯಾರೊಬ್ರು ಕಮೆಂಟ್ ಮಾಡಿ ಕೇಳಿದ್ರು ಎಳ್ಳು ತಿನ್ಬೋದಾ ಅಂತ. ಹಾಂ, 8 ತಿಂಗಳು ಮೇಲೆ ತಿನ್ಬೋದಾ? 7 ತಿಂಗಳವರು? ಹಾಂ ಹಾಂ. ಅವಾಗ ತಿಂತಿರ್ಲಿಲ್ವಾ? ಹಾಂ ಹಾಂ. ಮೊದಲು ತಿನ್ನಿಸ್ತಿರ್ಲಿಲ್ವಂತೆ, ಇವಾಗ ತಿನ್ಬೋದು ಅಂತಾರೆ. ಈಗೆಲ್ಲ ಮೆಡಿಸನ್ ಅಲ್ವಾ, ಅವಾಗೆಲ್ಲ ಇದು ಕೊಡೋರಲ್ಲ, ನಾಟಿ ಔಷಧಿ ಕೊಡೋರು. ಹಾಂ 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 ಹಾಂ. ಬಸ್ರಿಲಿ ಕುಡ್ಸೋರು, ಬಸ್ರಿಲೇನೆ. ಇವಾಗ ನಾಟಿ ಔಷಧಿ ಕೊಡಲ್ವಲ್ಲ, ಇಂಗ್ಲೀಷ್ ಮೆಡಿಸನ್ನು, ಏನೂ ಆಗಲ್ಲ ಅಂತ ಅಂತಾರೆ. ಗೊತ್ತಿಲ್ಲ ನನಗೆ. ಬಿಳಿದಿರ್ತದೆ. ಕಪ್ಪುದೇ ತಿನ್ಬೇಕು ಎಳ್ಳು. ಕ್ಲೀನ್ ಆಯ್ತಾ? ಇವಾಗೆಲ್ಲ ಕ್ಲೀನ್ ಮಾಡೇ ಕೊಡುತ್ತೆ. ಕೆಂಪುಗೋಯ್ತಾ? ಮಿಕ್ಸಾ? ತೊಳೆದ್ಬಿಟ್ಟು ಜಾಲಿಸ್ಬೇಕಾ? ಜಾಲಿಸಿ ಒಣಗಿಸ್ಬೇಕಾ ಇದನ್ನ? ಸ್ವಲ್ಪ ಕ್ಲೀನ್ ಆಗಿದ್ರೆ ಏನು ಮಾಡಂಗಿಲ್ವಾ? ಹಂಗೂ ತೊಳೆದ್ರೆ ಒಣಗುತ್ತೆ, ಅಂತ ಕಹಿ ಕಡಿಮೆ ಆಗುತ್ತೆ ತಿನ್ನಕ್ಕೆ. ಕಹಿ ಇರುತ್ತೆ ಇದು? ಕಹಿ ತಿನ್ನಕ್ಕೆ ಹೋಗುತ್ತೆ. ಈ ಥರ ಒಂದ್ಸತಿ ತೊಳೆದ್ಬಿಟ್ಟು ವೈಟ್ ಬೇಕು ಅಂದರೆ ಬೆಡ್ಶೀಟ್ ಮೇಲೆ ಹಾಕ್ಬಿಟ್ಟು ಕೈಯಲ್ಲಿ ಬಿಟ್ಬಿಟ್ರೆ ಎಲ್ಲ ವೈಟ್ ಆಗ್ಬಿಡುತ್ತೆ. ಇದೇ ವೈಟ್ ಆಗಿಬಿಡುತ್ತೆ. ಇದನ್ನೇ ಬಿಳಿ ಎಳ್ಳು ಮಾಡ್ಕೊಬೋದು. ಹಾಕ್ಬಿಟ್ಟು ಚೆನ್ನಾಗಿ ಬೆಡ್ಶೀಟಲ್ಲಿ ಉಜ್ಜಿಬಿಟ್ರೆ ಬಿಳಿ ಎಳ್ಳು ಆಗುತ್ತಂತೆ. ಬೆಡ್ಶೀಟ್ ಹಾಸ್ಬಿಟ್ಟು ಕೈಯಲ್ಲಿ ಹಂಗಂದ್ರೆ. ಇದು ಯಾರೋ ದೊಡ್ಡವರಾದರೆ ಹೆಂಗೆ ನೋಡ್ಕೊಬೇಕು ಅಂತ ಕೇಳಿದ್ರು ಹೆಣ್ಮಕ್ಳನ್ನ. ಆ ಥರ ಎಳ್ಳು ತಂದು ಇದನ್ನೇ ಜಾಸ್ತಿ ತಿನ್ಸೋದಲ್ವಾ? ಮತ್ತು ಉಂಡೆನೂ ಮಾಡ್ತಾರೆ, ಎಳ್ಳುಂಡೆ. ಎಳ್ಳುಂಡೆ ಮಾಡೋಣ ನಾವು. ಅದನ್ನು ಮಾಡಿಕೊಡ್ತಾರೆ ತಾನೆ? ಆಮೇಲೆ ದೊಡ್ಡಳಾಗಿ ಹೊಸ್ಕೆ ಹಾಕ್ತೀವಲ್ಲ, ಅವಾಗ ಮಾಡೋದು. ಮಾಡ್ತೀವಲ್ಲ, ಅದನ್ನ ಮಾಡಿಕೊಂಡು ತಿನ್ಸೋದು. ಹಿಂಗೆ ಜಾಲಿಸ್ಬೇಕು ಇದನ್ನ. ಕಲ್ಲಿದ್ರೆ ಬರುತ್ತೆ. ಎಷ್ಟು ಕಲ್ಲಿರಲಿ ಈ ಥರ ನೀರಲ್ಲಿ ಹಾಕೊಂಬಿಟ್ಟು ಹಿಂಗೆ ಬುಡಿಸ್ಕೊತೀನಿ. ಹಿಂಗೆ ಕೈಯಲ್ಲಿ ಹಿಂಗೆ ಅನ್ಬೇಕು, ಮೆತ್ತಿಗೆ ಅದೆಷ್ಟು ಬರುತ್ತೆ ಅಷ್ಟು ಮಿಕ್ಸಿ ಮತ್ತೆ ನೀರು ಹಾಕೊಂಡು ಇದೇ ನೀರನ್ನ ನೋಡಿ ಎಷ್ಟು ರೋಸ್ ಹಿಂಗೈತಲ್ಲ, ಇದೆಲ್ಲ ಹೋಗುತ್ತೆ ತೊಳೆದ್ರೆ. ಅದಕ್ಕೆ ತೊಳ್ಕೊಂಡು ಎಳ್ಳು ತೊಳೆದ್ರೆ ಚೆಂದ ಅಂತ. ಎಳ್ಳನ್ನ ತೊಳೆದು ಈ ಥರ ಮಾಡಿ ತಿನ್ಬೇಕಂತೆ. ಮಾಡೋಕ್ಕೆ ಬರ್ದಲ್ಲಿರೋರು ಏನು ಮಾಡ್ತಾರೆ? ಅದನ್ನೇ ತಿಂತಾರೆ. ಮಾಡೋದು ಕಲಿಬೇಕು. ನಾವು ಯಾರ ಹತ್ರನೂ ಕಲ್ತ್ಕೊಂಡಿಲ್ಲ. ನಾನು ಯಾರ ಹತ್ರನೂ ಹೇಳಿ ನಾನು ಇದು ಹಿಂಗೆ ಮಾಡ್ಕೊಬೇಕು ಅಂತಲೇ ಮಾಡ್ಕೊಂಬಿಟ್ಟಿದ್ದೆ ನಾನು. ಹಾಂ ಹಾಂ. ಈಗ ಅಕ್ಕಿಗಳೆಲ್ಲ ಕಲಿತಾವಲ್ಲ, ಅವ್ನು ಮಳೆನೇ ಬರ್ತಿಲ್ಲ ಕ್ಲೀನ್ ಮಾಡಿ ತಿನ್ನಕ್ಕೆ. ಈ ಥರ ಮಾಡು ನೋಡು ಒಂದ್ಸತಿ, ಒಂದೇ ಒಂದು ಕಲ್ಲಿಂದ ತೆಗಿಬಿಡು. ಅಕ್ಕಿಲಿ ಅಕ್ಕಿಲಿ ನೋಡಿ ಈ ಥರ ನುಚ್ಚೆಲ್ಲ ಮಾಡ್ತಿದ್ರಲ್ಲ ಅವಾಗ. ಹಿಂಗೆ ಇಷ್ಟು ಸ್ಟಾಪ್ ಮಾಡಿ ಮತ್ತೆ ನೀರು ಹಾಕೊಂಡು ಅದೇ ನೀರು ಹಾಕೊಂಡು ಮಾಡಬೇಕಾ? ಬೇರೆ ನೀರೇನು ಕುಸ್ಕೊಳಕತ್ತದ? ನೋಡಿ ಬಂದೈತೆ, ಬಾಕಿ ತೋರಿಸ್ತೀನಿ ನಾನು. ನೋಡಿ ಈ ಥರ ಮಾಡ್ಕೋಬೇಕಂತೆ. ಅಕ್ಕಿನೂ ಹಿಂಗೆ ಅಂತೆ ಮಾಡೋದು, ನುಚ್ಚು ಮಾಡೋದು. ಅಕ್ಕಿ ನುಚ್ಚು
ಈಗ ಅನ್ನ ಮಾಡಬೇಕು ಅರ್ಧ ಗಂಟೆಲಿ ಮುಂಚೆಲಿ ಹಿಂಗೆ ಜಾಸ್ಕೊಂಬಿಟ್ರೆ ಕಲ್ಲಿರೋವಾದ್ರೆ ಬಂದ್ಬಿಡುತ್ತೆಲ್ಲ ನೋಡಿ. ನೋಡಿ ಎಷ್ಟು ಮಣ್ಣು ಬಂದೈತೆ ಅಂತ. ಕಲ್ಲು ಇಲ್ಲ ಅಂತ ಹೇಳ್ತಿದ್ದಲ್ಲ ನೋಡು. ನಾನು ಕ್ಲೀನ್ ಮಾಡಿರ್ತಾರೆ ಕಲ್ಲಿಲ್ಲ ಅಂದ್ಕೊಂಡೆ, ಇದೆಲ್ಲ ಕಲ್ಲೇ ಇರು. ಮಣ್ಣು ಕಲ್ಲು ಎರಡೂ ಇರ್ತದೆ. ಅದು ಇದು ಕ್ಲೀನ್ ಅಂತ ಇಷ್ಟು ಇರುತ್ತೆ, ಕ್ಲೀನ್ ಇಲ್ಲ ಅಂದ್ರೆ ಇಷ್ಟಿಷ್ಟು ಇರ್ತದೆ. ಹೌದಾ? ಅದಕ್ಕೆ ಮಾಡಿಬಿಟ್ಟೆ ತಿನ್ನಬೇಕು ಅಂತ ನಾನು ಅದಕ್ಕೆ ಇಲ್ಲಿಗೆ ತಂದೆ, ಎಳ್ಳು ಮಾಡಿಸ್ಕೊಂಡು ಹೋಗೋಣ ಅಂತ. ಮಾಡಬೇಕು, 2 ಸತಿ ಮಾಡಬೇಕು. 2 ಸತಿ ಮಾಡಬೇಕಾ? ಇರೋದೆಲ್ಲ ಫುಲ್ ಬರ್ತದೆ. 16 ದಿನದ ತನಕ ಸೇಮ್ ಬಾಣಂತಿ ಥರನೇ ತಾನೇ ನೋಡ್ಕೊಳ್ಳೋದು? ಬಾಣಂತಿ ಥರನೇ. ಅದು ದಿನ ಬೆಳಗ್ಗೆ ಎದ್ದು ದೊಡ್ಡವರಾದವ್ರಿಗೆ ಸ್ನಾನ ಮಾಡಿಸ್ಬಿಟ್ಟು ಒಂದು ಲೋಟ ಗಂಜಿ ಕೊಟ್ಬಿಡ್ಬೇಕು. ಏನು ರವೆ ಗಂಜಿನೇ? ರವೆ ಗಂಜಿನ ಬೆಲ್ಲ ಹಾಕಿ. ಆಮೇಲೆ ಅನ್ನ ಬಡಿಸ್ಬಿಟ್ಟು ಬಾಣಂತಿನ ಅನ್ನ ಬಡಿಸ್ತಾರಲ್ಲ, ಕುಸುಲಕ್ಕಿ ಅನ್ನ ನೋಡಿ ಅವ್ರ ಕೈಲಿ ತಿಂತಾರ. ಏನು ಕುಸುಲಕ್ಕಿನೇ ತಿನ್ನಬೇಕು? ಅದನ್ನು ಬಸ್ತಿ ನಾನು ವಿಡಿಯೋದಲ್ಲಿ ಮಾಡಿದ್ನಲ್ಲ ಅದೇ ಥರ ಮಾಡಿ. ಮಕ್ಕಳಾಗ 14 ದಿವಸ ತಿನ್ಸಿರು. 16 ದಿನ ತಿನ್ನಲ್ಲ ನಾನು, ಚೆನ್ನಾಗಿಲ್ಲ, ನಾನು ತಿನ್ನೋಕ್ಕಾಗಲ್ಲ ಅನ್ನೋರಿಗೆ ಏನು ಮಾಡಬೇಕು, ನೀವು ಹೊತ್ತಿನೇ ಅನ್ನ ಬಡಿಸ್ಬಿಟ್ಟು ಬಿಸಿ ಅನ್ನನ ಒಂದು 10 ಗಂಟೆ ಹಂಗೆ ಒಂದಿಷ್ಟು ಉಪ್ಪು ಹಾಕ್ಬಿಟ್ಟು ತಿನ್ಸ್ಬಿಡ್ಬೇಕು. ಅನ್ನ ಬಸ್ತಿನೇ ತಿನ್ನಿಸ್ಬೇಕು. ತಿಂದಾದ್ಮೇಲೆ ಇದು ತುಪ್ಪ ಅಷ್ಟೇ, ಸಾಂಬಾರೆಲ್ಲ ಏನು ಕೊಡಲ್ಲ 16 ದಿನ ತನಕ. 14 ದಿನ ಆಗತಕ್ಕನು. ಆಮೇಲೆ ರಾತ್ರಿಗೆ ಗಂಜಿ, ಮಧ್ಯಾಹ್ನ ಒಂದಿಷ್ಟು ಅನ್ನ ತುಪ್ಪ, ಮಧ್ಯಾಹ್ನ ಟೈಮ್ ಒಂದು 3 ಗಂಟೆಗೆ ಒಂದು ಇಂಥದ ಇದನ್ನ ಚೆನ್ನಾಗಿ ಹುರಿದ್ಬಿಟ್ಟು ಬೆಲ್ಲ ಹಾಕಿ ಕೊಬ್ಬರಿ ಹಾಕಿ ಒಂದು ಬಾಕ್ಸ್ ತುಂಬ ಇಟ್ಕೊಬೇಕು. ಅದನ್ನ ಒಂದೊಂದು ಬಟ್ಲಿಗೆ ಹಾಕಿ 2 ಸ್ಪೂನ್ 3 ಸ್ಪೂನ್ 4 ಸ್ಪೂನ್ ತಿನ್ನಂಗೆ ತಿಂತೀವಿ ಅಂದ್ರೆ ಹಂಗೆ ಕೊಟ್ಟು ತಿನ್ಸ್ಬೇಕು. ಒಂಚೂರು ಕೊಬ್ಬರಿನ ತುಪ್ಪಟ್ಟು ನೆನಾಕ್ಬಿಟ್ಟು ಸಣ್ಣ ಚೂರು ಮಾಡಿ ತುಪ್ಪದಲ್ಲಿ ಹಾಕ್ಬಿಟ್ಟು ತುಪ್ಪ ಥರದ್ದು ತಗೊಂಬಂದಿತ್ತು ಇಲ್ಲೇ ನೋಡ್ಕೊಳಕ್ಕೆ ನಮ್ಮನ್ನ ಅವಾಗ. ಆಮೇಲೆ ನಮ್ಮಪ್ಪ ಅದನ್ನು ಕೊಬ್ಬರಿ ಎಲ್ಲ ಕುಯ್ದುಬಿಟ್ಟು ಕಟ್ ಮಾಡಿ ತುಪ್ಪದಲ್ಲಿ ಒಂದು ಬಟ್ಲಲ್ಲಿ ನೆನೆಸ್ಬಿಟ್ಟು ಕೊಡೋರು ತಿನ್ನೋಕ್ಕೆ. ಎಷ್ಟು ಬಂದೈತೆ ನೋಡಿ ಮಣ್ಣು, ಒಂಚೂರು ಕ್ಲೀನ್ ಆಯ್ತು. ಈಗ 16 ದಿನ ತನಕ ನಾನ್ ವೆಜ್ ಎಲ್ಲ ಏನೂ ತಿನ್ಸಲ್ಲ, ಮೊಟ್ಟೆನೂ ತಿನ್ಸಲ್ಲ ತಾನೆ. ಆ ಥರ ನೋಡ್ಕೊತಾರೆ 16 ದಿನ ಸೇಮ್ ಬಾಣಂತಿ ಥರನೇ ನೋಡ್ಕೊಳ್ಳೋದು. ಆಮೇಲೆ ಮೆಂತ್ಯ ಮುದ್ದೆ ರಾತ್ರಿ ಹೊತ್ತು ಮೆಂತ್ಯ ಮುದ್ದೆ ಮಾಡಿಬಿಟ್ಟು ಅದಕ್ಕೆ ಮಧ್ಯದಲ್ಲಿ ತುಪ್ಪ ಹಾಕ್ಬಿಟ್ಟು ಕೊಡ್ತಾರೆ. ಬರೀ ಮೆಂತ್ಯ ಅಕ್ಕಿ ಅಲ್ವಾ ಹಾಕೋದು ಮೆಂತ್ಯ ಮುದ್ದೆಗೆ? ಈಗ ಹಿಂಗೆ ಜಾಡಿಸ್ಬೇಕಾ? ನೀರು ಸೋರ್ಕೊಳ್ಳಿ ಅಂತ. ಈಗ ಹೋದ ನೀರೆಲ್ಲ. ಎಳ್ಳು ಜಾಸ್ತಿ ತಿನ್ನಿಸ್ತಾರೆ ದೊಡ್ಡವರಾದಾಗ. ಬಾಣ ಅಂತ ನಾನು ಮಾಡಲ್ಲ. ಏನಾದ್ರೂ ಹುಡುಗರು ದೊಡ್ಡವ್ರಾದ್ರೆ ಅಂತ ಅವ್ರನ್ನೂ ಏನು ಮಾಡಲ್ಲ ಇವಾಗ. ಸುಮ್ಮನೆ ಏನೋ ಹುಟ್ಟವ್ರೆ ಬೆಳಿತಾರೆ ಅಂತ ಬೆಳೆಸ್ತಾರೆ ಅಷ್ಟೇ. ಅದಕ್ಕೆ ಇವಾಗ ಯಾರಿಗೂ ನಾರ್ಮಲ್ ಮೆಂತ್ಯ ಆಗಲ್ಲ. ಅವಾಗೆಲ್ಲ ಬಂದು ಕೈ ಹಚ್ಬಿಡ್ತೀವಿ. ಬಂದೆ ನೀನು ಇಲ್ಲಿಗೆ ಬರ್ತಾರಿದ್ರೆ ಅವ್ರ ಅಮ್ಮನ ಕಡೆಗೆ ಅಪ್ಪ ಕಡೆಗೆ ಹೋಯ್ತಾರೆ. ಅವ್ರನ್ಯಾವ ಊಟ ಇಲ್ಲ, ಬಟ್ಟೆ ಇಲ್ಲ, ಒಳ್ಳೆ ಹೋಗ್ಳೋಗ್ಳೋಗ್ಳ ಮಣ್ಣು ಇದೆಲ್ಲ ತಳದಲ್ಲಿರೋದು. ಅದೆಷ್ಟು ಮಣ್ಣು ಕಲ್ಲು ಇಲ್ಲೂ ಐತೆ ಇಲ್ಲಿರೋದೆಲ್ಲ. ಅದಕ್ಕೆ ಈ ಥರ ಕ್ಲೀನ್ ಮಾಡ್ಕೊಬೇಕು. ಅಷ್ಟೊಂದು ಮಣ್ಣಿರುತ್ತೆ. ತಿಂದರೆ ಆಮೇಲೆ ಕರ 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 ಅಂತ ಮಣ್ಣು ತಿನ್ಬೇಕಾಗುತ್ತೆ. ನೋಡಿ ಈ ಥರ ಹಂಗೆ ಅನ್ಬೇಕು. ಹಿಂಗ ನೀರು ಹಾಕೊಂಡು ಹಿಂಗೆ ಜಾಲಿಸ್ಬಿಟ್ಟು ಮಣ್ಣೆಲ್ಲ ಬಂದ್ಬಿಡ್ತದೆ. ಮಣ್ಣಿದ್ದು ಬಂದ್ಬಿಡ್ತದೆ. ವೇಸ್ಟ್ ಆಯ್ತದಲ್ಲ, ಚೆಲ್ತದೆ ಒಂಚೂರು ಏನಾದರೂ ಬಾಯಿ ಸಿಕ್ಕಿದ್ರೆ ಕೆಳಗೆ ಜಾಸ್ತಿ ಇದ್ದಾಯ್ತು. ಅದೇ ನಿಮ್ಮ ಕಲ್ಲು ಮರದಲ್ಲಿ ಮಾಡು, ಅದು ಎಷ್ಟೇ ಮಾಡು ಒಂದು ಕಲ್ಲನ ಇದ್ದೇ ಇರುತ್ತೆ. ಇದೆಲ್ಲ ಬರೋದೇ ಇಲ್ಲ ನನಗೆ. ಇವಾಗ ಮತ್ತೆ ಬಂತು. ಸೀತದಿ ಜಾಸ್ತಿ ಇದರಲ್ಲಿ ಅವು ಕಾಳವೆ, ಇವು ಮಣ್ಣು ನೋಡು ಇಷ್ಟು ಮಣ್ಣು. ಅಷ್ಟು ಕಾಳು ಹೋದ್ರೆ ಒಂದು ಕ್ಲೀನ್ ಮಾಡ್ಕೊಂಡು ಇನ್ನೂ ಐತೆ ಅದರಲ್ಲಿ ಮಾಡಬೇಕು. ಮಾಡ್ಕೊಂಡ್ರೆ ಅವಾಗ ಹೋಯ್ತದೆ ಅಂತ ಹಂಗೆ ಮಾಡೋದು. ಅಷ್ಟು ಕಾಳು ವೇಸ್ಟ್ ಆಗಬಾರ್ದು. ಮಣ್ಣು ಹೋಗ್ಬೇಕು ಅಂದ್ರೆ ಅದು ಹೆಂಗಾಯ್ತದೆ? ಯಾವುದಾದ್ರೂ ಒಂದು ಹೋಗ್ಬೇಕು, ಯಾವುದಾದ್ರೂ ಒಂದು ಬರಬೇಕು. ಗೊತ್ತಾಯ್ತಾ? ಅಷ್ಟೊಂದು ಕಲರ್ ಐತೆ. ಅದ್ರದ್ದು ಕರೆ ಕಲರ್ ಬಿಟ್ಕೊಂಡೈತಿ. ನೀವೊಬ್ರು ಕಮ್ಮಿ ಇದ್ರಿ. ಆಯಿತು. ನೀರು ಸೋತ್ಕೊಳ್ಳಿ. ಆಮೇಲೆ ಇಲ್ಲಿ ಬಿಸಿಲಿಗೆ ಇಕ್ಬೇಕಾ? ಎಲ್ಲಿ ನೀರು ಸೋರ್ಕೊಂಡ್ಮೇಲೆ ಇದನ್ನು ಬಿಸಿಲಲ್ಲಿ ಒಣಗಾಕ್ಬೇಕು. ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಕೊಡು. ಸೋರ್ಕೊಳ್ಳೋದು
ಎಲ್ಲೋ ಹೋಯ್ತಾವ ತಗೋ. ನೀರು ಹಾಕೊಂಡಿದ್ದು ತಕ್ಷಣ ನೀರೆಲ್ಲ ಚೆನ್ನಾಗಿ ಸೋರ್ಕೊಂಡ್ಮೇಲೆ ಹಿಂಗೆ ಬಿಸಿಲಲ್ಲಿ ಒಣಗಿಸ್ಬಿಟ್ರೆ, ಬಿಸಿಲು ಇರಬೇಕು ಏನಾದರೂ ಒಣಗಿಸೋಕೆ. ಬಿಸಿಲಿಲ್ದಲ್ಲ ಇರೋರು ಏನು ಮಾಡ್ತಾರೆ? ಇದೇನು ನೆರಳಲ್ಲಿ ಒಣಕತ್ತದ? ಸ್ವಲ್ಪ ಬಿಸಿಲು ಬೇಕು, ಹಿಂಗೆ ಒಣಗಾಕ್ಬಿಡ್ಬೇಕು. ಏನು 1 kg ಇಷ್ಟೆಷ್ಟು ಆಯ್ತು? 1 kg ಇರೋದು, ಅರ್ಧ kg ಪ್ಯಾಕೆಟು. ಹಣ್ಣಾಗ ಅದೇ ಬಿದ್ದಿತ್ತಾ? ಅದೆಲ್ಲ ನೀನು ಕೊಡೋಕೆ ತೊಟ್ಕೊಯ್ಬಿಟ್ಟಿದ್ದೆ. ಹೌದಾ? ನಿಮಗೆ ದಕ್ಕೆ ಹಂಗಾರೆ ಪೂರ್ತಿ ಹಣ್ಣಾಗಿಲ್ವಾ ಬಲ್ತಿ? ನೋಡಿ ಹಿಂಗಾಗಿತ್ತು. ಅದು ನಿಮ್ಗೆ ತೊಟ್ಕೊಯ್ದು ಎಟ್ಲಿಲ್ಲ ಅಂತ ಬಂದಲ್ಲ, ಅದಕ್ಕೆ ನಮಗೆ ಇನ್ನೂ 1 ತಿಂಗಳು ಹೋಗ್ಬೇಕಣ್ಣ ನಮ್ಮ ಒಣ್ಣಾಗಬೇಕು ಅಂದರೆ. ಲೇಟು ನಮ್ಮ ಒಣ್ಣಾಗೋದು. ಆಷಾಢ ಬಿಡ್ಬೇಕು. ಯಾಕಾಶಿ ಹಬ್ಬ, ಯಾಕಾಶಿ ಕಾಯಿ. ಯಾಕಾಶಿ ಕಾಯ ಇದರಲ್ಲೂ ಈ ಥರ ಇರುತ್ತಾ? ದೀಪಾವಳಿಗೆ ಸುಮ್ಮನೆ ಕೆಂಪುಗೆ ಬಾಡ್ದಂಗೆ ಬಾಡಿ ಹಣ್ಣಾಗಿರೋದು. ನಮ್ಮದು ಹಂಗೆ ಇತ್ತು, ಹಣ್ಣಾಗಿತ್ತು, ಚೆನ್ನಾಗಿತ್ತು ಸ್ವೀಟು. ಆದರೆ ನೀಟಾಗಿ ಅದೇ ತೊಳೆ ಥರ ಸ್ವೀಟೆಲ್ಲ ಚೆನ್ನಾಗಿತ್ತು. ಬೀಜ ಎಲ್ಲ ಬಲ್ತಿದ್ವಲ್ಲ ಮತ್ತೆ? ಅದೇ ಬಲ್ತದೆ, ಕಾಯಿ ಬಂದದ ಹಣ್ಣಾಗಿ ಮರದಲ್ಲೇ ಫುಲ್ ಹಣ್ಣಾಗ್ಬೇಕು. ಅವಾಗ ಟೇಸ್ಟ್ ಸಕ್ಕತ್ತಾಗಿರ್ತದೆ. ಮುಂದಿನ ವರ್ಷದಿಂದ ಮಿಸ್ಸಿಂಗ್. ಅಮ್ಮ ಕಡಿಸ್ಬಿಡ್ತದಂತೆ ಮಾವಿನ ಮರನೂ ಹಲಸಿನ ಮರನೂ. ಮರ ಮಾವಿನ ಮರ ಹಲಸಿನ ಮರ ಎಲ್ಲ ಕಡ್ಸೋದು ಕೊಡೋದು ಗಮ್ಮಂತದ ಅಷ್ಟೇ. ಅಷ್ಟೇ ಬಲ್ತ ಹಣ್ಣಾಗಿರೋದು, ಎಳೆದ ಹಣ್ಣಾಗಿರೋದು. ಮಾವಿನ ಮರ 10 ಕೀಳೋನು ಯಾವನಿಲ್ಲ, ಅಣಸ್ಕೊಂಡು ಗಣ್ಣಾಗಿ ಬೀಳೋ ತಕ್ಕ ನಾವು ಕೈಕೊಂಡು ಕುತ್ಕೊಬೇಕು. ಇನ್ನೇನು ಇವನು ಬರ್ತಾನಲ್ಲ, ಬರ್ತಾನೆ ಮರ ಹತ್ತಾನೆ ಗಂಡಾಳು ಭಯ, ನಂಗೆ ಭಯ ಅಂತಾನೆ. ಮರ ಹತ್ಕೊಂಡು ಕಲ್ತ್ಕೊಂಬಂದ್ಬಿಡು. ಹಣ್ಸಿನ ಹಣ್ಣು ಮಾವಿನ ಮರ ಹಾಕ್ಬಿಡಮ್ಮ ಮನೆಯಿಂದ. ಇವನು ಬಂದು ಹತ್ತುತ್ತಾನೆ ಅವೇನಾ? ಈಗಿರೋ ಮರದಲ್ಲೇ ಬೀಳೋ ತಕ್ಕ ಕಾಯ್ಕೊಂಡು ಕುತ್ಕೊಬೇಕು, ಯಾರು ಹೊತ್ತು ಕಿತ್ಕೊಡಲ್ಲ. ಇನ್ನು ನನ್ನ ತಂಗಿರಿಗೋಸ್ಕರ ಬೆಳಗ್ಗೆಯಿಂದ ವೆಯ್ಟ್ ಮಾಡಿ ಸಾಕಾಯಿತು. ಬೆಳಗ್ಗೆ ಬರ್ತೀನಿ ಅಂದರು, ಮತ್ತು ಮಧ್ಯಾಹ್ನ ಬರ್ತೀನಿ ಅಂದರು, ಮತ್ತು ಸಂಜೆ ಬರ್ತೀನಿ ಅಂದರು. ಇನ್ನು ಇವ್ರು ಇವತ್ತು ಬರೋದಿಲ್ಲ ಅಂತ ಅಂದ್ಬಿಟ್ಟು ನಾವೇ ಕಟ್ ಮಾಡಿಬಿಟ್ಟು ಬಿಡಿಸಿಟ್ಬಿಡೋಣ ಬಾರಮ್ಮ, ಇನ್ನೇನು ಮಾಡೋದು, ಅವ್ರು ಬಂದರೆ ಹಂಗೆ ತಿನ್ಕೊತಾರೆ ಅಂತ ಅಂದ್ಬಿಟ್ಟು ಕುತ್ಕೊಂಡ್ವಿ. ಇಬ್ಬರು ಬಿಡಿಸಿಟ್ಬಿಡೋಣ ಅಂತ ಸುಳಿದ್ಬಿಟ್ಟು ಬಂದರು. ಸಂಜೆ ಬಂದರು. ನನ್ನ ಮಗ ಅಂತೂ ಕಾದು ಸಾಕಾದ. ಇನ್ನು ಪಾಪು ಹೋದ, ನನ್ನ ತಂಗಿ ಹತ್ರ ಕರೆದ ತಕ್ಷಣ ಮರ್ತಿರ್ಲಿಲ್ಲ, ಅವನು ಮರ್ತೋಗಿರ್ತಾನೆ ಅಂತ ಅಂದ್ಕೊಂಡಿದ್ವಿ. ನಿನ್ನೇನು ಮಾತಾಡಿಸ್ತಾನೆ ನೋಡಲಿ ಪಾಪ. ನಿನ್ನೆ ನೋಡ್ತಾ ಇರೋದಾಗ ಮಾತಾಡ್ಸು. ನಿಂಗೆ ಕಾರ ಅಲ್ಲಿ ಐಕ್ಯದಲ್ಲೇ ಕಳೆದ್ಬಿಟ್ಟು ಬಂದಲ್ಲ, ಅವತ್ತು ಹೋದಾಗ ಬಿಟ್ಟು ಬಂದು ಅಲ್ಲಿ ಕಲ್ಲಂಗಡಿ ಏನೈತೆ ತಿನ್ನು. ಕಾರ್ ಬಿಟ್ಟು ಬಂದ್ಬಿಟ್ಟಲ್ಲ ನೀನು. ಯಶು ಯಾರಪ್ಪ ಬಂದಿರೋದು? ಪ್ರಗತಿ ಇಲ್ಲೇ ಐತೆ. ಇವಾಗ ನೋಡ್ದಾ ಪ್ರೀತಮ್? ಅಮ್ಮಂಗೆ ಇವಾಗ ಹೇಳ್ತಾ ಇದೆಯಾ ನಾನು ಬಂದೆ ಅಂತ? ನನಗೆ ಈ ಎಳ್ಳು ಕ್ಲೀನ್ ಮಾಡಕ್ಕೆ ಬರೋದಿಲ್ಲ ಅಂತ ಅಂದ್ಬಿಟ್ಟೆ ತೊಗೊಂಡು ಬಂದಿದ್ದೆ. ಅಲ್ಲಿಂದಾನೆ ಕ್ಲೀನ್ ಮಾಡ್ಕೊಂಡು ತೊಗೊಂಡು ಹೋಗೋಣ ಹೆಂಗು ನಮ್ಮ ಅಮ್ಮನ ಹತ್ರ ಅಂತ ಅಂದ್ಬಿಟ್ಟು. ಇದು ಕಡಿಮೆ ಫ್ಲೇಮಲ್ಲ, ಲೋ ಫ್ಲೇಮಲ್ಲಿ ಇದೆಲ್ಲ ಚಟಪಟ ಅನ್ನೋವರೆಗೂ ಹುರ್ಕೊಂಡವ್ರೆ. ತೊಳೆದು ಒಣಗಿಸಿರೋದನ್ನ ಹುರಿದ್ಬಿಟ್ಟು ಬಾಕ್ಸ್ಗೆ ಹಾಕೋದಾ? ಆರಬೇಕಿಲ್ವಾ? ಇದು ಹಾಕಬೇಕು. ಈಗ ಯಾವಾಗಾದ್ರೂ ಕಾಯಿ ತುರಿದು ಕಾಯಿ ಕೊಬ್ಬರಿ ತುರಿದ್ಬಿಟ್ಟು ಬೆಲ್ಲ ಚಚ್ಚಿ ಪುಡಿ ಮಾಡಿ ಹಾಕೊಳ್ಳೋದಾ? ಕೈ ಬಳಸಿ ಮಾಡಿಕೊಳ್ಳೋದು ಅಷ್ಟೇ. ಇದೊಂದು ಇಲ್ಲಿ ಉರ್ಸ್ಕೊತೀನಿ ನಾನು. ಅಲ್ಲಿ ಹೋಗಿ ಕೊಬ್ಬರಿ ತುರಿದ್ಬಿಟ್ಟು ಬೆಲ್ಲ ಚಚ್ಚಿ ಹಾಕೋತೀನಿ, ಹುರಿದು ಹಾರ್ಕೊಳ್ಳಿ. ಮತ್ತು ಫಸ್ಟಿಂದ ಕೋಡ್ಬಳೆ ಮಾಡ್ತಾವ್ರೆ. ನಮ್ಮ ಪವಿತ್ರರಿಗೆ ಮಾಡಿರ್ಲಿಲ್ವಲ್ಲ ಅವತ್ತು. ಇವತ್ತು ಅವ್ರಿಗೂ ನಿನಗೂ ಇಬ್ರಿಗೂ ಆಗುತ್ತೆ, ತಗೊಂಡೋಗ್ಬಿಡು ಅಂತ ಎಲ್ಲ ಹಾಕೈತೆ. ಪ್ರಗತಿ ಕೇಳಿತು, ಹೊರಟೋದ್ರು ಅವ್ರು ನಮಗಿಂತ ಮುಂಚೆನೇ. ಮಾಡಲಿಲ್ಲ, ಸಿಗಲಿಲ್ಲ ಅವ್ರಿಗೆಲ್ಲ ಖಾಲಿ ಆದ್ಮೇಲೆ ಬಂದ್ರಲ್ಲ, ಅದಕ್ಕೆ ಇವಾಗ ಅವರಿಗೋಸ್ಕರ ಮಾಡ್ತಾ ಇರೋದು. ಅವರಿಲ್ಲೋ ಅಲ್ಲ ಅಂತಂದಿದ್ದಕ್ಕೆ ಇಲ್ಲೇ ತಾಚಿ ಮಾಡೋರು ಎಲ್ಲೂ ಹೋಗಿಲ್ಲ ಅಂತ ಹೇಳ್ತಾವನೆ ಪ್ರೀತಮ್. ಕೂತ್ಬಿಟ್ಟವನೆ. ಏನು ನೀನು ಮಾಡ್ತೀಯಾ? ಏನು ಮಾಡ್ತೀಯ ನೀನೇನು?
ನೀನೇನು ಮಾಡ್ತಿದ್ಯಾ ಅಲ್ಲಿ? ನೀವಿಬ್ರು ಏನು ಮಾಡ್ತಾ ಇದ್ದೀರಾ? ಹಾಂ ಅನೀಶಾ, ನೀವಿಬ್ರು ಏನು ಮಾಡ್ತಾ ಇದ್ದೀರಾ? ಅವ್ರು ಮಾಡೋದು ನೋಡ್ತಾ ಇದ್ದೀರಾ? ಸರಿ, ನಾನೊಂದು ಸ್ವಲ್ಪ ಬೇಯಿಸ್ತೀನಿ. ಹೋಗಿ ನೀನು ಮಲ್ಕೋಗಿ, ಬೆಳಗ್ಗೆಯಿಂದ ಮಲಗಿಲ್ಲ. ಬೆಳಗ್ಗೆ ಬೇಗ ಎದ್ದು ಹೋಗ್ಬೇಕು. ಇನ್ನು ಇಲ್ಲಿ ಬಂದಿದ್ದು ಗೊತ್ತಾಗಿಲ್ಲ, 2 days ಆಗಿದ್ದು ಗೊತ್ತಾಗಲಿಲ್ಲ. ಹೊರಡೋ ದಿನ ಬಂದೇ ಬಿಡ್ತು. ಅಷ್ಟೊಂದೇನು ವ್ಲಾಗು ಮಾಡೋಕ್ಕಾಗಲಿಲ್ಲ. ನಮ್ಮಮ್ಮ ಇನ್ನು ಹೋಗೋ ದಿನದ್ದು ಹೂವು ಬಿಡಿಸಿ ಕೊಡ್ತಾವ್ರೆ, ಅದ್ರ ಹಿಂದಿನ ದಿನದ್ದು ಬಿಡಿಸಿದ್ರು. ನಾನೆಲ್ಲ ರೆಡಿ ಆಗಿದ್ದೀನಿ, ಈಗ ಹೋಗ್ಬೇಕು ಇನ್ನೇನು. ಇರು ಮಗು ಬಿಡಿಸ್ಕೊಟ್ಬಿಡ್ತೀನಿ, ಇರೋದನ್ನು ಹೋಗಿ ಕಟ್ಕೊಂಡು ನೀನು ಇದನ್ನು ಅಂತ ಅಂದ್ಬಿಟ್ಟು ಅದನ್ನು ರೆಡಿ ಮಾಡಿ ಕೊಟ್ಟಿದ್ದಾರೆ. ಇನ್ನು ಅಡುಗೆ ಮಾಡಿರೋದನ್ನೆಲ್ಲ ಬಾಕ್ಸಿಗೆ ಹಾಕಿ, ಇದಂತೂ ಕಂಪಲ್ಸರಿ ನಮ್ಮ ಅಮ್ಮಂದು. ಸಾಕು ಸಾಕು ಸಾಕು, ಏನು ಅಷ್ಟೊಂದು ಆಗ್ತೈತ್ಯಾ? 3 ಜನಕ್ಕೆ ಬೇಡವಾ? ಅವನು ತಿಂದಿಲ್ಲ. ಪ್ರಗತಿ ಇಷ್ಟ ಸಾರು ಹಾಕ್ಬೇಕು. ಸಾರು ಇದು ಸಾಲಲ್ಲ ಕಣವ. ಮಜ್ಜಿಗೆ ಒಂದಕ್ಕೆ ಸಾರು ಮಜ್ಜಿಗೆ ತಮ್ಮಗೊಂಡು ಹಾಕ್ತೀನಿ ಒಂದಕ್ಕೆ. ಇನ್ನು ನಾನು ತುಂಬ ಬೇಸಿಗೆ ಸ್ಟಾರ್ಟ್ ಆದಮೇಲೆ, ಅಂದರೆ ನಮ್ಮ ಅಮ್ಮಾರ ಮನೆಗೆ ಬಂದಮೇಲೆ, ಇವ್ರದ್ದು ಸ್ವೀಟ್ ಮನೆ ಅಲ್ವಾ, ಇಲ್ಲಿ ತುಂಬ ಧಗೆ. ಆವಾಗಿಂದ ಮಜ್ಜಿಗೆ ಕುಡಿತೀನಿ, ಪಾಪಗೇನು ಎಫೆಕ್ಟ್ ಆಗಿಲ್ಲ. ಹೆಂಗೆ ಅಂದರೆ, ಒಂದು ಅರ್ಧ ಲೋಟ ಮಜ್ಜಿಗೆಗೆ 1 ಲೋಟ ನೀರು ಮಿಕ್ಸ್ ಮಾಡಿಕೊಂಡು ಕುಡಿತೀನಿ. ಉಪ್ಪೇನು ಹಾಕೊಳ್ಳಲ್ಲ, ಉಪ್ಪು ಹಾಕೊಳ್ಳೋರು ಹಾಕೋಬೋದು. ಮತ್ತು ಆವಾಗಿನ ಕಾಲದಲ್ಲಿ ತುಂಬ ಹೀಟ್ ಆದರೆ, ಬಾಣಂತಿಲಿ ತುಂಬ ಬೆಚ್ಚಗಿಡ್ತಿದ್ರಲ್ಲ, ಆವಾಗ ಬಿಸಿನೀರು ಇದ್ಬಿಟ್ಟು ಸ್ವಲ್ಪ ಮಜ್ಜಿಗೆನ ಬೆಚ್ಚಗೆ ಮಾಡಿ ಕೊಡೋರಂತೆ ಕುಡಿಯೋದಕ್ಕೆ. ಬಿಸಿ ಬಿಸಿ ಸ್ವಲ್ಪ ಕುಡಿಯೋ ಥರ, ತುಂಬ ಹೀಟ್ ಆದವ್ರಿಗೆ ಆ ಥರ ಮಾಡೋರಂತೆ. ಹಾಗಾಗಿ ನಮ್ಮಮ್ಮ ಕುಡಿಬೋದು, ಏನೂ ಆಗೋದಿಲ್ಲ, ನೀನು ತಣ್ಣೀರೆಲ್ಲ ಮುಟ್ಟಿದೆಯಲ್ಲ ಕುಡಿ ಅಂತ ಹೇಳಿದ್ರು. ಹಂಗಾಗಿ ನಾನು ಕುಡಿತೀನಿ. ಅದೇನು ಅದೇನೋ ಮಸಾಲೆ ಏನ್ರದು? ಮಟನ್ ಮಸಾಲೆ. ಮಟನ್ ಸಾರಿಂದ ಇವತ್ತು ರುಬ್ಬಿಟ್ಟಿದ್ವಿ. ಭಾನುವಾರ ಹೆಂಗೋ ನಿಮ್ಗೆ ರುಬ್ಬ ತಪ್ಪದೆ ಅಂತ. ಅದು ಮಜ್ಜಿಗೆ ಮಜ್ಜಿಗೆ ಬೇರೆ ಬಜ್ಜಿ ತಂದುಬಿಡಿದ್ದು ತುಂಬ ಬೇಕಾಗುತ್ತೆ, ಅವೆಲ್ಲ ಇಕ್ಕಕ್ಕೆ ಅದನ್ನ ಬೇಕಾಗುತ್ತೆ. ಅದು ಎಳ್ಳು ಹುರಿದಿರೋದಾ? ಇದು ಕೊಡ್ಬೇಡ, ಎಳ್ಳು ಹುರಿದಿದ್ನಲ್ಲ. ಬೇಡ ಅಂದ್ರೆ ಬೇಡ ಅಂದ್ರೆ ಕೇಳಲ್ಲ ನೀನು. ಮಂದಿ ಇಕ್ಬಿಡ್ತೀಯ. ಇನ್ನು ನಾನು ರೆಡಿ ಆಗಿದ್ದಾಯಿತು. ನಮ್ಮ ಪಾಪುನ ಮಲಗಿಸಿದ್ದೀನಿ ರೆಡಿ ಮಾಡಿ. ಅವನು ಎದ್ದೇದ್ಮೇಲೆ ಎಬ್ಬಿಸ್ಕೊಂಡು ಸ್ವಲ್ಪ ಪಾಪುಗೆ ಬಟ್ಟೆ ಹಾಕ್ಕೊಂಡು ಕರ್ಕೊಂಡು ಹೋಗೋದಷ್ಟೇ. ಇನ್ನು ಪ್ರೀತಮ್ಮು ನಾವು ಹೋದ್ರೆ ಗಲಾಟೆ ಮಾಡ್ತಾನೆ ಅಂದ್ಬಿಟ್ಟು ಅವನ್ನ ಪಾಪ ಮಲಗಿಸ್ಬಿಟ್ರು. ನಮ್ಮಮ್ಮ ಸ್ನಾನ ಮಾಡಿಸ್ಬಿಟ್ಟು. ಇನ್ನು ಅಳ್ತಾನಲ್ವ ಹೋಗೋ ಟೈಮಲ್ಲಿ ಬೇಡ ಅಂತ. ಅದಕ್ಕೆ ಅನೀಶ್ ಅಂದರೆ ಸಖತ್ತು ಇಷ್ಟ, ಹಾಗಾಗಿ ಎದ್ಮೇಲೆ ಹಂಗೂ ಹತ್ತನಂತೆ ಚೆನ್ನಾಗೆ. ಬಾಯ್. ಬಾಯ್ ಮೇಡಮ್. ಬಾಯ್ ಬಾಯ್. ಪಾಪ ಬಾಯ್. ಸ್ನಾನ ಮಾಡ್ಕೊಂಡು ರೆಡಿ ಆಗ, ಇನ್ನೂ ರೆಡಿ ಆಗಿಲ್ಲ. ಇದ್ದಾಗ ಬರುವಾಗ ಒಂಥರ ಖುಷಿ, ಹೋಗುವಾಗ ಒಂಥರ ಬೇಜಾರು. ಅದರಲ್ಲೂ 2 ಸತಿ ಬೇಜಾರು ಮಾಡ್ತಾ ಇದ್ದೀವಿ ನಮ್ಮ ಅಮ್ಮಂಗೆ. ಅವತ್ತು ಹತ್ಕೊಂಡು ಹೋದ ಅಂತ ಬೇಜಾರು ಮಾಡ್ಕೊಂಡ್ರು, ಇವತ್ತು ಹೋಗ್ತಾರೆ ಇನ್ನ ಅಂತ ಬೇಜಾರು ಮಾಡ್ಕೊಂಡಿದ್ದಾರೆ. ಏನು ಮಾಡೋದಕ್ಕಾಗೋದಿಲ್ಲ, ಎಲ್ಲ ಒಂದು ಸರ್ಕಲ್ ಅಷ್ಟೇ. ಒಂದಿನ ಬರ್ತೀವಿ, ಒಂದಿನ ಹೋಗ್ತೀವಿ ಹಂಗೆ. ಅಮ್ಮ ಅನಿಕ್ ಪಾಪ ಪಾಯಸ ಕೊಟ್ಟ. ನಮ್ಮ ಪ್ರಗತಿಗೂ ಪ್ರೀತಮ್ಗೂ ಅನೀಶ್ ಅಂದರೆ ಸಖತ್ತು ಇಷ್ಟ. ಇನ್ನು ಅವರಿಬ್ರಿಗೆ ಅವ್ನು ಹೋಗೋದು ಬೇಜಾರು, ಅದಕ್ಕೋಸ್ಕರನೇ ಬರೋದು. ಅವರಿಬ್ರಿಗೆ ತುಂಬ ಇಷ್ಟ ಅಂತಾನೆ ಅಂದ್ಬಿಟ್ಟು. ಪ್ರೀತಮ್ ಅಂತೂ ಒಂದಿನಕ್ಕೆ ಅದೆಷ್ಟು ಸತಿ ಅನೀಶ್ 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 ಅಂತ ಗೊತ್ತಿಲ್ಲ. ಒಂದೇ ಸಲ ಅನೀಶ್ ಅನೀಶ್ ದೊಡ್ಡಮ್ಮ ಅಲ್ಲಲ್ಲ ಆಟೋದಲ್ಲಿ ಬಂದ ಚಿನ್ನ, ಆಟೋದಲ್ಲಿ ಬಂದ ಬಂಗಾರಿ, ಆಟೋದಲ್ಲಿ ಬಂದ. ಹೆಂಗ್ ಬಂದೆ? ಅಂತ ಬಂದ. ಹೆಂಗ್ ಬಂದೆ? ಅಲ್ಲ 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 ಕುಣಿತದೆ ಮಗ. ಇವತ್ತು ಡ್ಯಾನ್ಸ್ ಮಾಡ್ತದೆ. ಹೆಂಗಪ್ಪ ಡ್ಯಾನ್ಸ್ ಮಾಡೋದಿನ? ಹೆಂಗೆ ಡ್ಯಾನ್ಸ್ ಮಾಡೋದು ಪಾಪು? ಹಾಡು ಹೇಳಿ ನೀನು. ಫೇವ್ರೆಟ್ ಸಾಂಗ್ ಅಂಕು ಡಂಕು ದಾರಿ ಬೇಡ. ಇಷ್ಟನಾ ನಿಂಗೆ? ಸೂಪರ್ ಸೂಪರ್. ಇನ್ನು ಬಂದಿದ ತಕ್ಷಣ ಫಸ್ಟ್ ನಮ್ಮ ಅಮ್ಮಂಗೆ ಫೋನ್ ಮಾಡಿ ಹೇಳ್ಬಿಡ್ಬೇಕು. ಪಾಪು ಕರ್ಕೊಂಡು ಹೋಗ್ತಾರೆ, ಹೋಗಿದ ತಕ್ಷಣ ಫಸ್ಟ್ ಫೋನ್ ಮಾಡು ಅಂತ ಹೇಳಿ ಕಳಿಸ್ತಾ ಇರ್ತಾರೆ. ಅವ್ರಿಗೆ ಭಯ, ನಾವು ಬರೋವರೆಗೂ ಭಯ. ಇಲ್ಲಿಂದ ಹೊರಡ್ತೀವಿ ಅಂದರೆ ಅಲ್ಲಿಗೆ ಹೋಗೋವರೆಗೂ ಭಯ ಪಡ್ತಾರೆ. ಸುಮ್ಮನೆ ಹಂಗಿರ್ತಾರೆ ಅಷ್ಟೇ. ಒಳಗಡೆ ಇಷ್ಟೊತ್ತಾದರೂ ಬರಲಿ, ಒಂದು 10 ನಿಮಿಷ ಲೇಟ್ ಆದರೂ ಅಷ್ಟೇ ಎದ್ಕೊಂಡ್ಬಿಡ್ತಾರೆ. ಇಷ್ಟೊತ್ತಾದರೂ ಬರಲಿಲ್ವ, ಇಷ್ಟೊತ್ತಾದರೂ ಫೋನ್ ಮಾಡಲಿಲ್ವಲ್ಲ, ಹೋಗಿ ಏನಾಯಿತು, ಒಂಚೂರು ಟ್ರಾಫಿಕ್ಕು ಅಥವಾ ಏನಾದರೂ ಆದರೆ ಕೂಡ ಹಂಗೆ ಅವರು. ಹಂಗಾಗಿ ಫಸ್ಟ್ ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಹೇಳಿದ್ಮೇಲೆ ನೆಕ್ಸ್ಟ್ ಇರೋದು ಅವ್ರು ಕೊಟ್ಟಿರೋದೆಲ್ಲ ಎತ್ತಿಡೋದು. ಸರಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಪಾಪನ ಮಲಗಿಸ್ಬಿಟ್ಟು ಆಮೇಲೆ ಇದೆಲ್ಲ ಎತ್ತಿಡೋಣ
ಅಂತ ಬಂದು ಎತ್ತಿಡ್ತಾ ಇದ್ದೀನಿ. ನಮ್ಮ ಅಮ್ಮನ ಏನೇನು ಕೊಟ್ಟಿದ್ರು ಆ ಬಾಕ್ಸಿಂದ ಎಲ್ಲ ನನ್ನ ಪಾತ್ರೆಗಳಿಗೆ ಹಾಕೊಂಡ್ಬಿಟ್ಟು ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ನೀಟಾಗಿ ಡ್ರೈ ಆಗುತ್ತೆ. ಮತ್ತೆ ಇದೇ ಬ್ಯಾಗ್ಗಳಿಗೆ ನಮ್ಮಮ್ಮ ಕೊಟ್ಟಿರೋ ಬಾಕ್ಸ್ಗಳನ್ನೆಲ್ಲ ಹಾಕಿ ಎತ್ತಿಟ್ಬಿಡ್ತೀನಿ. ಮತ್ತು ನನಗೆ ಹೋಗೋವಾಗ ಆ ಬ್ಯಾಗ್ ತೊಗೊಂಡು ಹೋದ್ರೆ ಈಸಿ ಆಗುತ್ತೆ. ಮತ್ತು ನಮ್ಮದ್ರ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ನನಗೆ ಹೋಗೋವಾಗ ತೊಗೊಂಡೋಗೋದಕ್ಕೆ ಅಥವಾ ಕೊಟ್ಟು ಕಳಿಸೋದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅವರು ಸಪ್ರೇಟು ನಮ್ಮ ಪಾತ್ರೆ ಜೊತೆ ಮಿಕ್ಸ್ ಮಾಡ್ಕೊಳ್ಳಲ್ಲ, ಹಂಗೆ ಎತ್ತಿಟ್ಬಿಡ್ತೀನಿ. ಇನ್ನು ಎಲ್ಲದಕ್ಕೂ ಕವರ್ ಹಾಕ್ಬಿಟ್ಟು ಕ್ಯಾಪ್ ಹಾಕಿದ್ರು ಚೆಲ್ಲೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಅಂದ್ಕೊಂಡ್ರು ಎಲ್ಲೋ ಒಂದು ಕಡೆ ಅದು ನಮಗೆ ಒಂದು ಇದೇ ಆಗಿಬಿಟ್ಟಿದೆ. ಹಿಂಗಾದ್ರೂ ಯೂಸ್ ಮಾಡೋಂಗೆ ಕೇಳುತ್ತೆ. ಸರಿ, ಅದನ್ನೆಲ್ಲ ನೀಟಾಗಿ ಡಸ್ಟ್ಬಿನ್ಗೆ ಒಂದು ಕವರ್ಗೆ ಹಾಕಿತ್ತಿ ಫುಲ್ಲು ಕ್ಲೀನ್ ಮಾಡಿ. ಇನ್ನು ಬದನೆಕಾಯಿ ಮತ್ತು ಸೀಬೆಹಣ್ಣು ಬಿಟ್ಟಿತ್ತು, ಅದು ಮತ್ತು ಬಜ್ಜಿ ಮಾಡಿಸೋಣ ಅಂತ ನಾನು ಅಲ್ಲಿ ತರಿಸಿದ್ರೆ ನೀನೇ ಮಾಡ್ಕೊತ ನನಗೆ ವಾಪಸ್ ಕೊಟ್ಟು ಕಳಿಸಿದ್ದಾರೆ ಅವರು. ಇದಿಷ್ಟ ಆಗಿತ್ತು ನನ್ನ 3 days ವ್ಲಾಗು. ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.